ಇಂದು ಪ್ರತಿಯೊಬ್ಬ ವ್ಯಕ್ತಿಯು ಯಾವುದೇ ಫೀಲ್ಡ್ನಲ್ಲಿರಬಹುದು. ಅವನು ಫೀಲ್ಡ್ನಲ್ಲಿ ಅತ್ಯುನ್ನತ ಶಿಖರಕ್ಕೆ ಬಯಸುತ್ತಿದ್ದಾನೆ. ಆ ಫೀಲ್ಡ್ ಯಾವುದೇ ಆಗಿರಬಹುದು. ಎಕ್ಸಾಂಪಲ್ಗೆ ಅದು ಕ್ರಿಕೆಟ್ ಫೀಲ್ಡ್ ಆಗಿರಬಹುದು, ಬಿಸ್ನೆಸ್ ಫೀಲ್ಡ್ ಆಗಿರಬಹುದು, ಪಾಲಿಟಿಕ್ಸ್ ಆಗಿರಬಹುದು ಅಥವಾ ಸ್ಪೋರ್ಟ್ಸ್ ಆಗಿರಬಹುದು. ಪ್ರತಿಯೊಬ್ಬ ವ್ಯಕ್ತಿಯು ಸಾಧನೆಯ ಶಿಖರಕ್ಕೆ ಬಯಸುತ್ತಿದ್ದಾನೆ. ಫ್ರೆಂಡ್ಸ್, ಇಂದು ಆ ಕೆಲವು ಅಂಶಗಳನ್ನು ನಾವು ನೋಡೋಣ. ಅವನ್ನು ನೀವು ಸಾಧನೆಗೆ ಪಾಲಿಸಿದರೆ ನೀವು ಜೀವನದಲ್ಲಿ ಯಾವುದೇ ಫೀಲ್ಡ್ನಲ್ಲಿ ಸಂಪೂರ್ಣ ಯಶಸ್ಸು ಪಡೆಯುವುದು ಖಚಿತ ಎಂದು ಎಲ್ಲ ಕಡೆ ಬಿಂಬಿಸಲಾಗುತ್ತಿದೆ. ನೀವು ಆ ಅಂಶಗಳನ್ನು ಪಾಲಿಸಿದರೆ ನೀವು ಜೀವನದಲ್ಲಿ ಯಶಸ್ಸು ಪಡೆಯುವುದು ಖಚಿತ ಎಂದು ನಿಮಗೆ ಮೇಲ್ನೋಟಕ್ಕೆ ಕಂಡುಬರುತ್ತದೆ. ಹೀಗಾಗಿ ಸಕ್ಸಸ್ ಪಡೆಯಲು ಅವು ಇಂಪಾರ್ಟೆಂಟ್ ಅಂಶಗಳು ಅಂತ ಕಂಡು ಬಂದಾಗಲೂ ಅವನ್ನು ನೀವು ಕೂಲಂಕುಷವಾಗಿ ಪರಿಶೀಲಿಸಿದಾಗ ಆ ಅಂಶಗಳಿಂದ ಸಕ್ಸಸ್ ಗ್ಯಾರಂಟೀಡ್ ಅಂತ ನಿಮಗೆ ಅನ್ನಿಸುವುದೇ ಇಲ್ಲ. ಆ ಅಂಶಗಳು ಒಂದು ರೀತಿಯಾಗಿ ಮಿಥ್ಯ ಅಥವಾ ಸುಳ್ಳಿನ ಹೇಳಿಕೆಗಳೆಂದು ನಾವು ಹೇಳಬಹುದು. ಈ ದೂರದವರೆಗೆ ಈ ಅಂಶಗಳು ಸಕ್ಸಸ್ಗೆ ಸಂಬಂಧ ಪಡುವುದೇ ಇಲ್ಲ. ಹಾಗಾದರೆ ಆ ಹೇಳಿಕೆಗಳು ಯಾವುವು ಅಂತೀರಾ? ಬನ್ನಿ ನೋಡೋಣ. ನಂಬರ್ 1, ಎವ್ರಿ ಮ್ಯಾಟರ್ಸ್ ಈಕ್ವಲಿ. ಇಕ್ವಾಲಿಟಿ ಅನ್ನೋ ಪದ ನ್ಯಾಯ ಮತ್ತು ಮಾನವ ಹಕ್ಕುಗಳಿಗೆ ಸಂಬಂಧಿಸಿದೆ. ಆದರೆ ನಿಜವಾದ ಜಗತ್ತಿನಲ್ಲಿ ಪ್ರತಿ ವಸ್ತುವು ಸಮನಾದ ಬೆಲೆ ಹೊಂದಿದೆ ಅಂತ ತಿಳಿದುಕೊಳ್ಳದೆ ನೀವಂದುಕೊಂಡ ಕೆಲಸ ಮಾಡಬೇಕು. ಹೀಗಾಗಿ ತುಂಬಾ ಬಿಜಿ ಆಗಲು ಫೋಕಸ್ ಮಾಡದೆ ತುಂಬಾ ಪ್ರೊಡಕ್ಟಿವ್ ಆಗಲು ಫೋಕಸ್ ಮಾಡಿ. ಹೀಗಾಗಿ ಯಾವ ಕೆಲಸವನ್ನು ಮೊದಲು ಮಾಡಿದರೆ ನೀವು ಸಕ್ಸಸ್ ಪಡೆಯುವಿರಿ ಆ ಕೆಲಸವನ್ನು ಮೊದಲು ಮಾಡಿ. ಇಕ್ವಾಲಿಟಿ ಅನ್ನೋದು ಒಂದು ಮಿಥ್ಯ ಹೇಳಿಕೆಯಾಗಿದೆ. ಹೀಗಾಗಿ ಒಮ್ಮೆ ನಿಮಗೆ ಯಾವುದು ಮುಖ್ಯ ಕೆಲಸ ಅಂತ ಗೊತ್ತಾದರೆ ಅದನ್ನೇ ಎಕ್ಸ್ಟ್ರೀಮ್ ಲೆವೆಲ್ ನಲ್ಲಿ ಮಾಡಿ. ನಂಬರ್ 2, ಮಲ್ಟಿ ಟಾಸ್ಕಿಂಗ್. 2009ರಲ್ಲಿ ಸ್ಯಾನ್ಫೋರ್ಡ್ ಯೂನಿವರ್ಸಿಟಿಯ ನಾಸ್ ಅನ್ನೋ ಅಧ್ಯಾಪಕರು ಒಂದು ರಿಸರ್ಚ್ ಕೈಗೆತ್ತಿಕೊಳ್ಳುತ್ತಾರೆ. ಅದರಲ್ಲಿ ಅವರು 262 ವಿದ್ಯಾರ್ಥಿಗಳಿಗೆ ಒಂದು ಕ್ವೆಶ್ಚನೇರ್ ಅನ್ನು ಕೊಟ್ಟು ವಿದ್ಯಾರ್ಥಿಗಳನ್ನು 2 ಗುಂಪುಗಳಾಗಿ ವಿಂಗಡಿಸುತ್ತಾರೆ. ಒಂದು ಹೈ ಮಲ್ಟಿಟಾಸ್ಕರ್ಸ್, 2 ಲೋ ಮಲ್ಟಿಟಾಸ್ಕರ್ಸ್ ಅಂತ. ನ್ಯಾಸ್ ಅಂದುಕೊಂಡಿದ್ದರು ಹೈ ಮಲ್ಟಿಟಾಸ್ಕರ್ಸ್ ಮಾಡುವಂತ ವಿದ್ಯಾರ್ಥಿಗಳು ಫಾಸ್ಟ್ ಆಗಿ ಆನ್ಸರ್ ಮಾಡುವರು ಅಂತ. ಆದರೆ ಅಲ್ಲಿ ಆದದ್ದೇ ಬೇರೆ. ಲೋ ಮಲ್ಟಿಟಾಸ್ಕರ್ಸ್ ಮಾಡುವ ವಿದ್ಯಾರ್ಥಿಗಳು ಕಡಿಮೆ ಅವಧಿಯಲ್ಲಿ ಅತ್ಯುತ್ತಮ ಆನ್ಸರ್ ಗಳನ್ನು ಮಾಡಿದ್ದರು. ಹೀಗಾಗಿ ಮಲ್ಟಿಟಾಸ್ಕ್ ಇಸ್ ಅ ಲೈ. ನೀವು 2 ಕೆಲಸಗಳನ್ನು ಒಂದೇ ವೇಳೆಯಲ್ಲಿ ಮಾಡುವಾಗ ನೀವು ಎರಡನ್ನೂ ಸಹ ಚೆನ್ನಾಗಿ ಮಾಡುವುದಿಲ್ಲ. ಏಕೆಂದರೆ ನೀವು ಒಂದು ಕೆಲಸದಿಂದ ಮತ್ತೊಂದು ಕೆಲಸಕ್ಕೆ ಅಟೆನ್ಷನ್ ಡೈವರ್ಷನ್ ಮಾಡಿದಾಗ ಯಾವ ಕೆಲಸದ ಮೇಲೂ 100% ಫೋಕಸ್ ಮಾಡಲು ಸಾಧ್ಯವಾಗುವುದಿಲ್ಲ. ನೀವು ಸಕ್ಸಸ್ ಪಡೆಯಬೇಕಾದರೆ ನೀವು ಒಂದು ಗೋಲ್ನ ಮೇಲೆ ಕೆಲಸ ಮಾಡುವುದು ಅನಿವಾರ್ಯ. ನಂಬರ್ 3, ಅ ಡಿಸಿಪ್ಲಿನ್ಡ್ ಲೈಫ್. ಜನರು ಹೇಳುತ್ತಾರೆ ಸಕ್ಸಸ್ಫುಲ್ ವ್ಯಕ್ತಿಗಳು ಡಿಸಿಪ್ಲಿನ್ ವ್ಯಕ್ತಿಗಳಾಗಿದ್ದು ಒಂದು ಡಿಸಿಪ್ಲಿನ್ ಲೈಫ್ ನಡೆಸುವುದರಿಂದ ಅವರು ಯಶಸ್ವಿ ವ್ಯಕ್ತಿಗಳಾಗುತ್ತಾರೆ. ಆದರೆ ಕೇವಲ ವ್ಯಕ್ತಿಗೆ ಡಿಸಿಪ್ಲಿನ್ ಇರುವುದರಿಂದ ಸಕ್ಸಸ್ ಸಿಗುವುದಿಲ್ಲ. ಎಲ್ಲರೂ ಹೇಳುತ್ತಾರೆ ಯಾವುದೇ ಒಂದು ಕೆಲಸ ಮಾಡಲು ತುಂಬಾ ಡಿಸಿಪ್ಲಿನ್ ಆಗಿರಬೇಕು. ಆದರೆ ಡಿಸಿಪ್ಲಿನ್ಗಿಂತ ಆ ಕೆಲಸ ಮಾಡುವ ಹ್ಯಾಬಿಟ್ ಅಥವಾ ಹವ್ಯಾಸ ಬೆಳೆಸಿಕೊಳ್ಳಬೇಕು. ಹೀಗಾಗಿ ಒಮ್ಮೆ ಡಿಸಿಪ್ಲಿನ್ ಮೂಲಕ ಕೆಲಸ ಮಾಡುವ ಹ್ಯಾಬಿಟ್ ಬೆಳೆಸಿಕೊಂಡರೆ ನೀವು ಯಾವುದೇ ಬೇಕಾದ ಸಕ್ಸಸ್ ಅನ್ನು ಪಡೆಯಬಹುದು. ಒಬ್ಬ ಸಕ್ಸಸ್ಫುಲ್ ವ್ಯಕ್ತಿಯು ಡಿಸಿಪ್ಲಿನ್ ಹ್ಯಾಬಿಟ್ ನಿಂದ ಸಕ್ಸಸ್ ಪಡೆಯುತ್ತಾನೆಯೇ ಹೊರತು ಕೇವಲ ಡಿಸಿಪ್ಲಿನ್ ನಿಂದಲ್ಲ. ನಂಬರ್ 4, ವಿಲ್ ಪವರ್ ಈಸ್ ಆಲ್ವೇಸ್ ಆನ್ ವಿಲ್ ಕಾಲ್. ನಾವು ಯಾವಾಗಲೂ ಹೇಳುತ್ತೇವೆ ವಿಲ್ ಪವರ್ ನಿಂದ ನಾವು ಪ್ರತಿಯೊಂದನ್ನು ಸಾಧಿಸಲು ಸಾಧ್ಯ ಅಂತ. ಆದರೆ ಸಕ್ಸಸ್ ಅನ್ನು ಸಾಧಿಸಲು ಲೈಫ್ ಲಾಂಗ್ ವಿಲ್ ಪವರ್ ನ ಅವಶ್ಯಕತೆ ಇರುವುದಿಲ್ಲ. ನಿಮ್ಮ ವಿಲ್ ಪವರ್ ದಿನಪೂರ್ತಿ ಸೇಮ್ ಆಗಿ ಇರುವುದಿಲ್ಲ. ಹೀಗಾಗಿ ದಿನ ಕಳೆದಂತೆ ನಿಮ್ಮ ವಿಲ್ ಪವರ್ ಕಡಿಮೆಯಾಗುತ್ತಾ ಹೋಗುತ್ತದೆ. ನಿಮ್ಮ ವಿಲ್ ಪವರ್ ಹೆಚ್ಚು ಇರುವ ವೇಳೆಯಲ್ಲಿ ನೀವು ನಿಮಗೆ ಬೇಕಾದ ಕೆಲಸಗಳನ್ನು ಮಾಡಬೇಕು. ಸಾಮಾನ್ಯವಾಗಿ ಮುಂಜಾನೆಯಲ್ಲಿ ನಿಮ್ಮ ವಿಲ್ ಪವರ್ ಹೆಚ್ಚಿರುವುದರಿಂದ ಮುಂಜಾನೆಯಲ್ಲಿ ನಿಮ್ಮ ಮುಖ್ಯವಾದ ಕೆಲಸಗಳನ್ನು ಮಾಡಬೇಕು. ಸೊ ಮ್ಯಾಕ್ಸಿಮಮ್ ವಿಲ್ ಪವರ್ ಮೀನ್ಸ್ ಮ್ಯಾಕ್ಸಿಮಮ್ ಸಕ್ಸಸ್. ನಂಬರ್ 5, ಅ ಬ್ಯಾಲೆನ್ಸ್ಡ್ ಲೈಫ್. ನಮ್ಮಲ್ಲಿ ಬಹುತೇಕ ಮಂದಿ ಏನೆಂದುಕೊಂಡಿರುತ್ತಾರೆಂದರೆ ಎಲ್ಲವನ್ನು ಬ್ಯಾಲೆನ್ಸ್ ಮಾಡುವುದರಿಂದ ನಾವು ಸಕ್ಸಸ್ ಅನ್ನು ಪಡೆಯಬಹುದು. ಆದರೆ ಟ್ರುತ್ ಏನಾಗಿದೆ ಎಂದರೆ ನೀವು ಎಲ್ಲವನ್ನು ಬ್ಯಾಲೆನ್ಸ್ ಮಾಡುವುದರಿಂದ ಏನನ್ನೂ ಅಚೀವ್ ಮಾಡಲು ಆಗುವುದಿಲ್ಲ. ಸೊ ಒನ್ಸ್ ಅಗೇನ್ ಬ್ಯಾಲೆನ್ಸ್ಡ್ ಲೈಫ್ ಇಸ್ ಅ ಮಿತ್. ನೀವು ಎಲ್ಲವನ್ನು ಬ್ಯಾಲೆನ್ಸ್ ಮಾಡುವುದರಿಂದ ನಿಮ್ಮ ಗೋಲ್ಗಳಿಗೆ ಬೇಕಾದ ಎನರ್ಜಿ ಮತ್ತು ಟೈಮ್ ಅನ್ನು ನೀಡಲು ಆಗುವುದಿಲ್ಲ. ದೊಡ್ಡ ಸಕ್ಸಸ್ ಅಥವಾ ಗೋಲ್ಗಳು ದೊಡ್ಡ ಸ್ಯಾಕ್ರಿಫೈಸ್ ಅನ್ನು ಕೇಳುತ್ತವೆ. ಹೀಗಾಗಿ ನೀವು ಹೆಚ್ಚಿನ ಸಮಯವನ್ನು ನಿಮ್ಮ ಗೋಲ್ಗಳಿಗೆ ನಿರ್ದಿಷ್ಟಪಡಿಸಿ ಉಳಿದ ಕೆಲಸವನ್ನು ನಿಮ್ಮ ಫ್ಯಾಮಿಲಿ ಮತ್ತು ಇತರ ವಸ್ತುಗಳಿಗೆ ಮೀಸಲಿಡಿ. ನೀವು ಬ್ಯಾಲೆನ್ಸ್ ವರ್ಡ್ ಅನ್ನು ರಿಪ್ಲೇಸ್ ಮಾಡಿ ಕೌಂಟರ್ ಬ್ಯಾಲೆನ್ಸ್ ಅನ್ನೋ ಪದದಿಂದ
ನಿಮ್ಮ ಲೈಫ್ ಅನ್ನು ನಡೆಸಿ. ನೀವು ಇಂಪಾರ್ಟೆಂಟ್ ಇರುವ ಕೆಲಸಕ್ಕೆ ಹೆಚ್ಚು ವೇಳೆ ನೀಡಿ ಇಂಪಾರ್ಟೆಂಟ್ ಇರದೇ ಇರುವ ಕೆಲಸಕ್ಕೆ ಕಡಿಮೆ ವೇಳೆ ನೀಡುವುದೇ ಕೌಂಟರ್ ಬ್ಯಾಲೆನ್ಸಿಂಗ್ ಆಗಿದೆ. ಸೊ an extraordinary life is a counter balancing act. Number 6, big is bad. ನಾವು ಯಾವಾಗಲೂ ಏನೆಂದುಕೊಂಡಿರುತ್ತೇವೆ ಅಂದರೆ ಬಿಗ್ ಈಸ್ ಬ್ಯಾಡ್, ಅಂದರೆ ದೊಡ್ಡ ಕನಸುಗಳನ್ನು ಕಾಣುವುದು ತುಂಬಾ ಡೇಂಜರಸ್ ಅಂತ, ಬಿಗ್ ಸಕ್ಸಸ್ ಕಾಣುವುದು ಅಸಾಧ್ಯ ಅಂತ, ಬಿಗ್ ಅಚೀವ್ಮೆಂಟ್ಸ್ ಗಳನ್ನು ಮಾಡುವುದು ತುಂಬಾ ಕಠಿಣ, ಕಾಂಪ್ಲಿಕೇಟೆಡ್ ಮತ್ತು ಟೈಮ್ ಕನ್ಸ್ಯೂಮಿಂಗ್ ಅಂತ. ನಾವು ತುಂಬಾ ಚಿಕ್ಕ ಪುಟ್ಟ ಕನಸುಗಳನ್ನು ಕಾಣಿ ಅವುಗಳನ್ನೇ ಈಡೇರಿಸಿಕೊಂಡು ನಾವು ತುಂಬಾ ಸಕ್ಸಸ್ಫುಲ್ ಅಂತ ತಿಳಿದುಕೊಳ್ಳುತ್ತೇವೆ. ನಮ್ಮಲ್ಲಿ ಅಸಾಧ್ಯವಾದುದನ್ನು ಸಾಧಿಸುವ ಟ್ಯಾಲೆಂಟ್ ಇದ್ದರೂ ಬಿಗ್ ಈಸ್ ಬ್ಯಾಡ್ ಅಂತ ತಿಳಿದುಕೊಂಡು ನಮ್ಮ ಟ್ಯಾಲೆಂಟ್ಗೆ ನಾವೇ ಮೋಸ ಮಾಡಿಕೊಂಡು ಜೀವನವನ್ನು ಕಳೆಯುತ್ತೇವೆ. ಹೀಗಾಗಿ ಜೀವನದಲ್ಲಿ ನಾವು ದೊಡ್ಡ ಕನಸುಗಳನ್ನು ಕಾಣಬೇಕು. ಬಿಗ್ ಈಸ್ ಬ್ಯಾಡ್ ಎನ್ನದೇ ಡ್ರೀಮ್ ಬಿಗ್ ಅಂದುಕೊಂಡು ಏನನ್ನಾದರೂ ಸಾಧಿಸುವ ಕುರಿತು ಯೋಚಿಸಬೇಕು.